ಒಳ ರಾಜಕೀಯದ ತಳಮಳಕ್ಕೆ ದೈವ ಶಕ್ತಿಯೇ ಮದ್ದು. ಮುರುಗನ್ ದರ್ಶನದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಕುರ್ಚಿ ಕಿತ್ತಾಟದ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಬಿಟ್ಕೊಂಡಿದ್ದಾರೆ. ಮುರುಗನ್ ದರ್ಶನದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಕುರ್ಚಿ ಕಿತ್ತಾಟದ ನಡುವೆ ಡಿಸಿಎಂ ಟೆಂಪಲ್ ರನ್ ಶುರು ಬಿಟ್ಕೊಂಡಿದ್ದು ಇವತ್ತು ತಿರುಪತಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಜೆ HALನಿಂದ ವಿಶೇಷ ವಿಮಾನದ ಮೂಲಕ ತಿರುಪತಿಗೆ ಪಯಣವನ್ನು ಬೆಳೆಸಲಿದ್ದಾರೆ. ರಾತ್ರಿ ತಿರುಪತಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಡಿಕೆಶಿ. ನಾಳೆ ಬೆಳಗಿನ ಜಾವ 3 ಗಂಟೆಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯಲಿದ್ದಾರೆ. ಒಳ ರಾಜಕೀಯದ ತಳಮಳಕ್ಕೆ ದೈವ ಶಕ್ತಿ ಮದ್ದು ಅರಿಯುತ್ತೆ ಅಂತ ಭಾವಿಸಿರುವ ಡಿಕೆ ಶಿವಕುಮಾರ್ ಮುರುಗನ್ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ತಿರುಪತಿಗೆ ತೆರಳಲಿದ್ದು ನಾಳೆ ಬೆಳಗಿನ ಜಾವ 3 ಗಂಟೆ ವೇಳೆಗೆ ದೇವರ ದರ್ಶನವನ್ನು ಪಡೆಯಲಿದ್ದಾರೆ. ಆ ಮೂಲಕ ಈ ಕುರ್ಚಿ ಕದನಕ್ಕೆ ದೈವ ಶಕ್ತಿಯಿಂದ ಮಾತ್ರ ಪರಿಹಾರ ನೀಡಲಿಕ್ಕೆ ಸಾಧ್ಯ, ತನಗೆ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮನಗಂಡಿರುವ ಡಿಕೆ ಶಿವಕುಮಾರ್ ಒಳ ರಾಜಕೀಯದ ತಳಮಳಕ್ಕೆ ಮದ್ದಾಗುವಂಥದ್ದು ದೈವ ಶಕ್ತಿಯ ಆಶೀರ್ವಾದ ಅಂತಲೇ ಭಾವಿಸಿದ್ದು ತಿಮ್ಮಪ್ಪನ ಮೊರೆ ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ 2.5 ವರ್ಷದ ಬಳಿಕ ಅಧಿಕಾರದ ಗದ್ದುಗೆಯನ್ನು CM ಅಧಿಕಾರದ ಗದ್ದುಗೆಯನ್ನು ಬಿಡಬೇಕು ಅನ್ನುವಂಥ ವಿಚಾರವಾಗಿ ಒಳ ಒಪ್ಪಂದವಾಗಿದೆಯೋ ಇಲ್ವೋ ಅದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತ್ರ ಗೊತ್ತು. ಆದರೆ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ತುಟಿ ಬಿಚ್ಚುತ್ತಾ ಇದೆ. ಕಾಂಗ್ರೆಸ್ ಒಳ ರಾಜಕೀಯದ ಮಧ್ಯೆ ಆಧ್ಯಾತ್ಮಿಕ ರಾಜತಂತ್ರವನ್ನು ಡಿಕೆಶಿ ಅನುಸರಿಸುತ್ತಿದ್ದಾರೆ. CM ಕುರ್ಚಿಗೋಸ್ಕರ ದೇವರ ಮೊರೆ ಹೋಗ್ತಿದ್ದಾರೆ ಡಿಕೆಶಿ. ಆ ಮೂಲಕ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಡಿಸಿಎಂ ಡಿಕೆಶಿ ತಂತ್ರದ ಒಂದು ಭಾಗನ ಇದು. ಒಂದರ ಹಿಂದೆ ಒಂದು ದೇವಾಲಯ ಭೇಟಿ ಕೊಡ್ತಾ ಇರುವಂತಹ ಕಾರಣ ಏನು? ಕಾಂಗ್ರೆಸ್ ಒಳ ರಾಜಕೀಯದ ಮಧ್ಯೆ ಆಧ್ಯಾತ್ಮಿಕ ರಾಜತಂತ್ರವನ್ನ ಜಪಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. CM ಕುರ್ಚಿಗೋಸ್ಕರ ದೇವರ ಮೊರೆ ಹೋಗ್ತಾ ಇರುವಂತದ್ದು ಡಿಕೆಶಿ. ಇದು ಹೈಕಮಾಂಡ್ ನಾಯಕರನ್ನ ಗಮನ ಸೆಳಿಬೇಕು. ಈಗಾಗಲೇ 3 ವರ್ಷ ಆಗ್ತಾ ಬಂತು, ಅಂದರೆ 3 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. 3 ವರ್ಷ ಆದರೂ ಕೂಡ ಅಧಿಕಾರವನ್ನು ಮಾತ್ರ ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಡುವ ಸಾಧ್ಯತೆಗಳು ಬಹಳ ಕ್ಷೀಣವಾಗಿದೆ. ಸಿದ್ದರಾಮಯ್ಯನವರ ನಡೆಯನ್ನು ನೋಡಿದಾಗ ಹಾಗನ್ಸುತ್ತೆ. ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು, ಸಿದ್ದರಾಮಯ್ಯ ಪುತ್ರ ಕೊಡುವಂಥ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು. ಒಂದು ಕಡೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನುವಂಥ ಜಿಜ್ಞಾಸೆ ಮುಂದುವರೆದಿರುವಂಥ ಸಂದರ್ಭದಲ್ಲೇ ಅಥವಾ ಜಿಜ್ಞಾಸೆ ಮೂಡಿರುವಂಥ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ CM ಆಗ್ತಾರಾ ಅನ್ನುವಂಥ ಅವರ ಬೆಂಬಲಿಗರ ಒಂದಷ್ಟು ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆದರೆ DCM ಡಿಕೆ ಶಿವಕುಮಾರ್ ಮಾತ್ರ ಬಹು ಸ್ಪಷ್ಟವಾಗಿ ಅವತ್ತು ಏನು ನಡೆದಿದೆ ಒಳ ಒಪ್ಪಂದ ಅಥವಾ ಒಳ ಒಪ್ಪಂದ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಅವತ್ತು CM ಕುರ್ಚಿಯ ವಿಚಾರದಲ್ಲಿ 2.5 ವರ್ಷದ ತೀರ್ಮಾನ ಆಗಿದೆಯಾ ಅನ್ನುವಂಥದ್ದು ಡಿಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಗೊತ್ತು ಮತ್ತು ಹೈಕಮಾಂಡ್ಗೆ ಅಷ್ಟೇ ಗೊತ್ತು. ಹಾಗಾಗಿ 2.5 ವರ್ಷದ ಬಳಿಕ CM ಗದ್ದುಗೆಯನ್ನು ತನಗೆ ನೀಡ್ತಾರೆ ಅಂತಲೇ ಭಾವಿಸಿರುವಂಥ ಅಥವಾ ನಿರೀಕ್ಷೆಯಲ್ಲಿರುವಂಥ ಡಿಕೆ ಶಿವಕುಮಾರ್ಗೆ 3 ವರ್ಷ ಆದರೂ ಕೂಡ ಇನ್ನೂ CM ಗದ್ದುಗೆ ದಕ್ಕಿಲ್ಲ ಅನ್ನುವಂಥ ಒಂದು ತಳಮಳ ಅಥವಾ ನಿರಾಸೆ ಇದ್ದೇ ಇದೆ. ಇದೇ ಕಾರಣಕ್ಕೆ ದೈವದ ಮೊರೆ ಹೋದರೆ ಎಲ್ಲದಕ್ಕೂ ಕೂಡ ದೇವರೇ ಮದ್ದನ್ನು ಅರಿತಾರೆ, ಮುಲಾಮನ್ನು ಹಚ್ಚುತ್ತಾರೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ನಂಬಿಕೆ. ಈ ಕಾರಣಕ್ಕೆ ಟೆಂಪಲ್ ರನ್ ಶುರು ಬಿಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಮುರುಗನ್ ದರ್ಶನದ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದು ಕುರ್ಚಿ ಕಿತ್ತಾಟದ ಹೊತ್ತಲ್ಲೇ DCM ಡಿಕೆಶಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಇವತ್ತು ತಿರುಪತಿಗೆ ತೆರಳಲಿರುವ DCM ಡಿಕೆಶಿ ಸಂಜೆ HALನಿಂದ ವಿಶೇಷ ವಿಮಾನದ ಮೂಲಕ ತಿರುಪತಿಗೆ ಪಯಣವನ್ನು ಬೆಳೆಸಲಿದ್ದಾರೆ. ರಾತ್ರಿ ತಿರುಪತಿಯಲ್ಲಿ ವಾಸ್ತವ್ಯವನ್ನು ಹೂಡಲಿರುವ ಡಿಕೆ ಶಿವಕುಮಾರ್ ನಾಳೆ ಬೆಳಗಿನ ಜಾವ 3 ಗಂಟೆಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯಲಿದ್ದಾರೆ. ಒಂದರ ಹಿಂದೆ ಒಂದು ದೇವಸ್ಥಾನದ ಭೇಟಿ ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಕೆ ನಡೆ. ಕಾಂಗ್ರೆಸ್ ಒಳ ರಾಜಕೀಯದ ಮಧ್ಯೆ ಆಧ್ಯಾತ್ಮಿಕ ರಾಜತಂತ್ರವನ್ನು ಜಪಿಸಲಿಕ್ಕೆ CM ಕುರ್ಚಿಗೋಸ್ಕರ ದೇವರ ಮೊರೆ ಹೋಗ್ತಾ ಇರುವಂಥದ್ದು ಡಿಕೆಶಿ. ಈ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು DCM ಡಿಕೆಶಿ ಮಾಡ್ತಾ ಇರುವಂಥದ್ದು ಅವರ ಒಂದು ತಂತ್ರಗಾರಿಕೆ ಒಂದು ಭಾಗ ಅಂತಲೇ ಹೇಳಲಾಗ್ತಿದೆ.